ಅಕ್ಕರ ಯಾರು ಯಾರು ಬೇಕಾಗಿತ್ರಿ? ಇವ್ರು ದೊಡ್ಡಕ್ಕರ್ ಬೇಕಾಗಿತ್ರಿ. ಅವ್ನ ಚೂರು ಮಾತಾಡೋದಿತ್ರಿ. ದೊಡ್ಡಕ್ಕರ ಈ ಮನೆಗೆ ಯಜಮಾನಿ ನಾನ, ಈ ಮನೆ ಮಗಳು ನಾನು. ಏನನ್ನೋದಿಲ್ಲ ಹೇಳ. ಹೌದು, ನೀ ಯಾರು? ನೀನ್ ಯಾವಾಗ ನೋಡಿಲ್ಲ ಇವ್ರಾಗ ನಾನು? ಇಲ್ರಿ ಅಕ್ಕ, ನಾನು ಮೊನ್ನೆ ಬಂದೇನ್ರಿ. ನಮ್ಮ ಮನೆಯವರು ನಾನಿಬ್ರು ರೀ. ನಮ್ಗೆ ಇರಾಕ ಜಾಗ ಇದ್ದಿದ್ದಿಲ್ಲ, ಅಡ್ಡಾಡತ್ತಿದ್ವಲ್ಲ, ಹಾಗಾಗಿ ಅಕ್ಕಾರ ಇರಾಕ ಜಾಗ ಕೊಟ್ಟಾರ್ರಿ ಇಲ್ಲೇ. ಧರ್ಮ ಛತ್ರ ಆಗೈತೆ ಬಿಡಿ ಇದು ಮನೆ ಹಂಗಾರ. ಈಗ ಅವ್ರಿಲ್ಲ, ಒಳಗೆ ಜಾಗ ಮಾಡಾಕತ್ತಾರ. ಹೌದನ್ರಿ? ಯಾರು ಕೇಳತಾತಂದೆ? ಹಾಂ ಮಾಡಿದೆ, ಬಾಯಿ ಕೇಳಾತಿತ್ತಲ್ಲ ಅದಕ್ಕೆ ಬಂದೆ. ಓ ನೇತ್ರ, ಬಾರ ಕುಂದ್ರ ಬರವಾ. ಈಗ ಗೊತ್ತಂದೆ ನಿಂಗೆ? ಹೂನ ಗೊತ್ತು ಗೊತ್ತು. ಪಾಪ ಅವ್ರ ಪ್ರೇಮ ಆಗ್ಯಾರ ಅಂತೇಳಿ ಈ ಜೋಡಿ ಜಾತಿ ಬಿಟ್ಟು ಜಾತಿ ಮದುವೆ ಆಗ್ಯಾಳ ಅಂತೇಳಿ ತವ್ರ ಮನೆ ಸೇರಿಸ್ಕೊಂಡಿಲ್ಲ. ಗಂಡನ ಮನ್ಯಾಗ ನೆಮ್ಮದಿ ಇಲ್ಲ ಪಾಪ, ಹಂಗಾಗಿ ಮನೆ ಬಿಟ್ಟು ಬಂದಿದ್ರವ್ರು. ಮನೆ ಬಿಟ್ಟು ಬಂದು ಗುಟ್ಲೆ ಪಾಪ ನಿಮ್ಮ ಅಪ್ಪನ ಕೈಯಾಗ ಸಿಕ್ಕ ಅವರ ಇಲ್ಲೇ ನಮ್ಮ ಹೊಲ್ದಾಗ ಮನೆ ಐತಲ್ಲ ಅಲ್ಲಿ ಇರಾಕ ಅವಕಾಶ ಕೊಟ್ಟದ. ಅಯ್ಯೋ ದೇವ್ರೇ. ಅವ ಒಂಚೂರು ಬಾಯ್ಲೆ, ಸ್ವಲ್ಪ ಬಾಯ್ಲೆ. ಈ ಥರ ಒಂದು ಈಗ ಬಾರ್ ಬಾಯ್ಲಿ ಕುಂದ್ರ ಬಾಯ್ಲಿ ಬಾ, ನಾನು ಏನು ಕೇಳಿ ಬರ್ತೇನೆ. ಹ್ಞೂ ಅಮ್ಮ. ಏನು ಆ ಹುಡುಗಿ ಬಂದೈತಿ, ಒಂದು ಮಾತಾಡಕ್ಕೆ ಬಿಡ್ಲಾರ್ದಂಗತ್ತಾಗ. ಯವ್ವ ನೀ ಮನೆ ಮೈಲಿಗೆ ಮಾಡ್ತೀನಿ ನೀನು. ಅಲ್ಲ ಅವ್ರ ಜಾತಿ ಇಲ್ಲ, ಜಾತಿಗೆ ಟಕ್ಕಿನ ಒಳಗೆ ಎದಕ್ಕೆ ಬಿಟ್ಕೊಳಕತ್ತಿದ್ದೆ ಅಲ್ಲ ಸತ್ತಾಗ ಏನು ಹೇಳ್ಬೇಕು ನಿನಗಂತನ? ಬಾಯಿ ಮುಚ್ಚು, ಬಾಯಿಗೆ ಬರೀ ಹಾಕಿನಿ. ಹಾಗೆಲ್ಲ ಮಾತಾಡಬಾರ್ದು. ಏನು ಅವ್ರು ಏನಾದ್ರು ಯಾಕೆ ಮಾಡ್ಕೊಳ್ಳಿ, ಇಲ್ಲದಾರ ಅಂದಮೇಲೆ ಎಲ್ಲೋಡ ಅತಿಥಿ ದೇವ್ರಿದ್ದಂಗೆ ಅದನ್ನು ತಿಳ್ಕೊ. ನಿಮ್ಮಪ್ಪ ಹೇಳಾನ ಅದನ್ನೆಲ್ಲ ತಲೆಗೆ ಇಟ್ಕೋಬೇಡ್ರಿ, ಅದನ್ನೆಲ್ಲ ಯೋಚನೆನೂ ಮಾಡಕ್ಕೋಬೇಡ್ರಿ ಅಂತೇಳಿ. ನಿಮ್ಮಪ್ಪ ಹೇಳ್ದಂಗೆ ನಾ ಬದುಕಕ್ಕಿವ. ಏನು ನಿನ್ನ ನಂಗೆ ವಿಚಾರ ಮಾಡಕ್ಕೆ ಬರೋದಿಲ್ಲ. ನಿಮ್ಮ ಮನೆ ನೀ ಏನು ಬೇಕಾದ್ ನಡೆಸ್ಕೊ. ಇದು ಏನು ಎಷ್ಟಾದ್ರೂ ತವ್ರ ಮನೆ ಆಕತಿ. ಇಲ್ಲೇ ನನಗೆ ಅಂಥದ್ದೆಲ್ಲ ತಲೆಯಾಗಿಲ್ವ. ನಾ ಈಗ ಅಲ್ಲ ಯಾವಾಗಿದ್ರೂ ಅದನ್ನ ನಡೆಸ್ಕೊಂಡು ಬಂದಿಲ್ಲ. ಏನು ನಾನು ನಿಮ್ಮೂನೇ ಇರ್ಬೋದು, ನಿನಗೆ ಹಿಂದಿನ ಕಾಲದಕ್ಕೆ ಇರ್ಬೋದು, ಆದರೂ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇದು ಇಲ್ಲ, ಒಲವಿಲ್ಲ. ಯಾಕಂದ್ರೆ ನನಗೆ ಮನುಷ್ಯ ಅಷ್ಟೊಂದು ನಿಕೃಷ್ಟವಾಗಿ ನಡ್ಕೋಬಾರ್ದು. ಅದಕ್ಕೆ ನೀ ಬಾಯಿ ಮುಚ್ಕೊಂಡಿರು. ನೇತ್ರ ಕುಂದ್ರ ಅಂದ್ರೆ ನಿಂತಿಯಲ್ಲವ. ಇರ್ಲಮ್ಮ ನಾನು ನಿಂತ ಮಾತಾಡ್ತೀನಿ ತಗೋರಿ. ಯಾವ ಹುಚ್ಚುಡುಗಿ ಕುಂದ್ರ, ಚಾತ್ರತೆ ನೋಡಿ ಕುಂದ್ರ. ಬೇಡ ಬೇಡಮ್ಮ, ಚಾಗಿ ಏನು ಬೇಡ, ಒಂಚೂರು ನಿಮ್ಮ ಕಡೆ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ. ಹೌದನ? ಕುಂದ್ರವ. ಮ್ಯಾಲ್ ಕುಂದ್ರ ಹುಡುಗಿ, ಕುರ್ಚಿ ಐತಲ್ಲೇ, ಹಂಗ್ಯಾಕೆ ನಿನ್ನ ಕಂಬದ ಕಡೆ ಕುಂತಿ? ನೋಡೋ ನೇತ್ರ, ನಾ ಹೇಳಕತ್ತೇನೆ ಕೇಳ, ಹಂಗೆ ಮಾಡಬೇಡವ ಮಗಳ. ಇಲ್ಲಮ್ಮ ಇರ್ಲಿ, ಏನಾಗಲ್ಲ. ನಮ್ಮ ಮನ್ಯಾಗ ನಾ ಹಿಂಗೆ ಕುಂದಿರ್ತಿದ್ದೆ. ನಮ್ಮ ಮನ್ಯಾಗಾದ್ರೂ ನಮ್ಮ ಅಮ್ಮನೂ ನನ್ನ ಯಾವತ್ತೂ ಅಕ್ಕರೆಯಿಂದ ಪ್ರೀತಿಯಿಂದ ಕಂಡಿಲ್ರಿ. ನೀವೇ ಇನ್ನೂ ಎಷ್ಟು ಪ್ರೀತಿಯಿಂದ ಮಾತಾಡ್ಸತ್ತೀರಿ. ನಮ್ಮ ಮನೆ ನಮ್ಮ ಅವ್ವನ್ ಬಿಟ್ರೆ ನಮ್ಮ ಅಪ್ಪನೂ ಸೇರ್ತಿದ್ದಿಲ್ಲ, ಹೆಣ್ಣು ಹುಟ್ಟೈತನೂ ಕಾರಣಕ್ಕೆ. ನಮ್ಮ ಅಣ್ಣನೂ ಜೀವ ಇದ್ದ, ಆದ್ರೆ ಅಷ್ಟಕ್ಕಷ್ಟೇ. ಅವನ ತಂಗಿನ ಪ್ರೀತಿ ಇತ್ತಪ್ಪ, ಇಲ್ಲಂತ ಯಾಕೆ ಹೇಳಲೆ. ಆದ್ರೆ ನಮ್ಮ ಅಪ್ಪ ಆತ ನಮ್ಮ ಅಮ್ಮ ಆತ ಯಾವತ್ತೂ ನನ್ನ ಇಷ್ಟು ಪ್ರೀತಿಯಿಂದ ಕಂಡಿಲ್ಲ. ನಮ್ಮ ಅವ್ವನ್ ಬಿಟ್ರೆ, ನಮ್ಮ ಅಣ್ಣನ ಬಿಟ್ರೆ. ನೀವೆಷ್ಟು ಪ್ರೀತಿಯಿಂದ ಮಾತಾಡ್ಸ್ತೀರ ಅಷ್ಟೇ ಸಾಕು ನನಗೆ. ಅದು ಹೋಗಲಿ ಅಮ್ಮ, ನಾನೊಂದು ಮಾತು ಕೇಳಿದ್ರೆ ನಿಮಗೆ ಬೇಜಾರಾಗಲ್ಲಲ್ಲ? ಬೇಜಾರಾಗ ಅಂತ ಕೇಳಕ್ ಹೋಗ್ಬೇಡ. ಅದಾಗ್ಲಿ, ನೀ ಮ್ಯಾಲ ಕುಂದ್ರ ಮೊದಲು. ಯಾವ ಬೇಡ ಅಂತ ಹೇಳ್ತಾ ಇದ್ದಾಳ, ಆರಾಮ್ ಕುಂತಾಳ, ಕುಂದ್ರಲಿ ಬಿಡ. ಹೌದೌದು ಅಮ್ಮ, ಅದು ಈಗ ನೀವು ನಂಗೆ ಶೆಡ್ನಾಗ ಇರಾಕ್ ಬಿಟ್ಟಿರಲ್ಲ, ಅದು ಒಬ್ಬಕ್ಕೆ ಇದ್ದಿದ್ದು ಭಾಳ ಒಂಥರ ಹೆದರಿಕೆ ಆದಂಗೆ ಆಯ್ತು, ಬೇಜಾರಾದಂಗೆ ಆಯ್ತು, ಅದಕ್ಕೆ ಬಂದೆ. ಹೌದನ? ನೀನು ನಿನ್ನ ಗಂಟು ಕೆಲ್ಸಕ್ಕೆ ಹೋಗಿಂದ ಆಯ್ತತ್ತ, ಬಾ ಬೇಕಾರೆ ಅಡ್ಡಾಡ್ಕೊಂತ ಕುಂತು ನಿಂತು ಆರಾಮ್ ಮಾತಾಡ್ಕೊಂಡು ಹೋಗುವಂತೆ. ಹ್ಞೂ ಅದಾತು ಅಮ್ಮ. ಮನ್ಯಾಗಲ್ಲೇ ಖಾಲಿ ಇರೋ ಬದ್ಲಿ ನನ್ನ ಗಂಡ ಮನೆ ಕೆಲ್ಸಕ್ಕೆ ಅವ್ರ ಪಾಡಿಗೆ ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರ. ನನ್ನ ಮನೇನ ಕೆಲಸ ಬೆಳಗ್ಗೆ ದೌಡ್ ಮುಗಿತಾವೆ, ಏನಿಬ್ರು ಕೆಲಸ ಏಟಿರ್ತೈತಿ. ನಾನು ಬಂದು ನಿಮ್ಮ ಮನೆಯಾಗ ಏನಾರ ಕೆಲಸ ಮಾಡ್ಲಾ? ನಾನು ಒಂದು ಏನಾರ ದುಡಿಮೆ ಮಾಡೋಣ ಅಂತ. ಹೌದನ ಹುಡುಗಿ? ಆಗಲಿ ಬಿಡವ, ನನಗೂ ಬರ್ಬರ್ತ ವಯಸ್ಸಲ್ಲ ನೋಡು. ಚಲೋ ಆತು, 4 ಮಂಡೆ ಗಿಂಡೆ ತಿಕ್ಕಿ ಒಟ್ಟು ಅರ್ಬಿ ಒಗ್ದಾಕಿ ಪರಿಶೆದು ಒರೆಸಿ ಕಸಾಗಿ ಸವಡ್ ಕಲ್ಲು ಒರೆಸಿ ಹೋಗುವಂತಿ. ದಿನ ಬಾ ಹಂಗಾರ, ಅದಕ್ಕೆ ಪಗಾರ ಏಟ್ನ ನೋಡಿ ಹಾಕಿ ಕೊಡ್ತೇನೆ. ನಾನು ಇದನ್ನು ಕೇಳಕ್ಕೆ ಬಂದೇನೆ ಅವ. ಅದು ತಡಿ ಗಂಗಾ, ಆಮೇಲೆ ಇನ್ನೊಂದು ವಿಚಾರ, ಇದಿಷ್ಟ ಕೇಳಕ್ಕೆ ಬರಲಿಲ್ಲಮ್ಮ. ಅದು ಅಮ್ಮ, ಆ ಶೆಡ್ನಾಗ ಏನಾರ ಅಂದರೆ ನಮ್ಗೆ ಇರಾಕ್ ಕೊಟ್ಟಿರಲ್ಲ, ಅಲ್ಲೇ ಏನಾರ ಕೆಟ್ಟದ್ದು ನಡೆದೈತನಮ್ಮ? ಎಲ್ಲವ ಮಿಷನ್ ಮನ್ಯಾಗ ಕೆಟ್ಟದ್ದು ನಡೆದೈತನಂದ್ರೆ ಏನರ್ಥ? ಅಂದರೆ ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಕೇಳ್ತೀನಿ. ಅಲ್ಲ, ಇರಾಕ್ ಬಿಟ್ಟಿದ್ದಲ್ದ ಮತ್ತೆ ಕೆಟ್ಟದ್ದು ನಡೆದತನ ಒಳ್ಳೇದು ನಡೆದತನ ಅಂದ್ರೆ ಏನರ್ತದ? ಪುಕ್ಕಟ ಇರಾಕ್ ಬಿಟ್ಟೇವಲ್ಲ ಅದು ದೊಡ್ಡದು. ಸುಮ್ಮನೆ ಹಾದಿದ್ಯಾಗ ಹೊಂಟಾರ ನಾ ಕರೆದು. ಇಲ್ಲ ಇಲ್ಲ ಅಕ್ಕ, ಹಂಗೆಲ್ಲ ಏನೂ ಇಲ್ಲ. ನೀ ಬೇಜಾರಾಗ್ಬೇಡವ, ಆಕೆ ಸ್ವಲ್ಪ ಹೊರಟಂಗೆ ಮಾತಾಡ್ತಾಳ, ಅದೆಲ್ಲ ನೀ ಮನ್ಸಿಗೆ ಹಚ್ಕೋಬೇಡ. ಈ ಕೆಟ್ಟದ್ದು ನಡೆದತ್ತೇನಂದ್ರೆ ಏನರ್ಥ? ನೀ ಹ್ಯಾಂಗೆ ಕೇಳಕತ್ತಿ ನಂಗೆ ಅರ್ಥ ಆಗವಲ್ತ ಅಮ್ಮ. ಅದು ಒಬ್ಬರು ಹೇಳಿದರು, ಆ ಮನೆ ಒಳಗೇನೋ ಈಗ ಒಂದು ವರ್ಷನೂ ಆಗಿಲ್ಲ ಅಂತಲ್ಲ, 1 ವರ್ಷದ ಒಳಗೆ ಒಬ್ಬಕ್ಕೆ ಯಾರೋ ಊರ್ಲಕ್ಕೊಂಡಾಳಂತಲ್ಲ. ಅದಾದ್ಮೇಲೆ ಯಾರೋ ಬಂದ್ರಂತೆ, ಅವ್ರಿಗೂ ಏನೋ ಕಾಡಾಟ, ಒಂಥರ ಮನ್ಸಿಗೆ ಹಿಂಸೆ ಕಿರಿಕಿರಿ ಆಗತ್ತಂತ. ಒಟ್ಟು ಆ ಮನೆ ಒಳಗೇನೋ ಒಂದು ಕೆಟ್ಟ ದುಷ್ಟಶಕ್ತಿ ಐತಿ, ದೆವ್ವ ಐತಿ ಅಂತೇಳಿ ಹೇಳಿದ್ರು. ಇದೊಂದು ಹಬ್ಸು, ಊರು ತುಂಬ ಸುದ್ದಿನ. ಯಾರು ಊರ್ಲಾಕೊಂಡಿಲ್ಲೇ, ಯಾರು ಆರಾಮಿಲ್ದಂಗೂ ಆಗಿಲ್ಲ. ಸುಳ್ಳ ಏನಾರ ಒಂದು ಹಬ್ಬಸ್ಕೋಬೇಡ. ಅಂದ್ರೆ ಏನು ಶೆಡ್ ಬಿಟ್ಟು ಬೇಡ ಮಿಷನ್ ಮನೆ ಬಿಟ್ಟು ಇಲ್ಲೇ ಬಂದು ಸೇರ್ಕೋಬೇಕಂತದ್ಯಾ ಹೆಂಗ ನಮ್ಮ ಮನೆಗೆ? ಇಲ್ಲಪ್ಪ, ಹಾಗೆಲ್ಲ ಏನಿಲ್ಲಮ್ಮ ಅಕ್ಕ, ನೀವು ಹಂಗೆಲ್ಲ ಮಾತಾಡಬೇಡ್ರಿ. ನಾನೇ ಯಾಕಕ್ಕ ಇಲ್ಲಿ ಬಂದು ಸೇರ್ಕೊಲೆ? ನಾನೇ ನಿಮ್ಮ ಮನೆ ಮಗಳ.
ನನಗೆ ಅಲ್ಲೊಬ್ರು ಅಜ್ಜಿ ಅದಾರ ಅಮ್ಮ, ಅವರು ಯಾವಾಗ ನೋಡಿದ್ರು ಆ ಮನೆ ಬಗ್ಗೆ ಒಂಥರನ ಮಾತಾಡ್ತಾರಪ್ಪ. ಒಂಥರ ಭಾಳ ಹೆದರಿಕೆ ಬರೋಂಗೆ ಮಾತಾಡ್ತಾರ. ಹಿಂಗಾಗಿತ್ತು ಮನ್ಯಾಗ, ಹಂಗಾಗಿತ್ತು ಅಂತೇಳಿ. ಅದು ಒಂಥರ ನನಗೆ ಮನ್ಸಿಗೆ ಯಾಕೋ ಕಿರಿಕಿರಿ ಆಯ್ತು, ಹೆದರಿಕೆ ಬಂತು. ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ ಅಷ್ಟೇ ನಾನು. ಅದು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ಇಲ್ಲವಾ, ನನ್ನ ಮಾತಿನ ಮೇಲೆ ನಂಬಿಕೆ ಐತಿಲ್ಲ ನಿಂಗೆ. ಯಾರು ಉರುಳು ಹಾಕೊಂಡಿಲ್ಲ, ಯಾರು ಸತ್ತೂ ಇಲ್ಲ, ಏನು ಸುಡುಗಾಡಾಗಿಲ್ಲ ಮನೆ ಒಳಗೆ. ಅದು ಒಳ್ಳೇದೇ, ಮನೆ ಐತಿ. ಯಾರು ನಿನಗೆ ಹಂಗೆ ಹೇಳಿದ್ರ ಅಂತ ನನಗೆ ಅರ್ಥ ಆಗೋಲ್ತು. ನನಗೆ ಅನ್ನಿಸ್ತೈತಿ ಯಾರೂ ನಮ್ಗೆ ಆಗದೆ ಇರೋರು ಏನೋ ಒಂದು ನಿನಗೆ ಹೇಳಾರ ಕಿವ್ಯಾಗ ತುಂಬ್ಯಾರಷ್ಟೇ. ನೀ ಅದನ್ನ ತಲೆ ಹಾಕ್ಕೊಂಡು ಹಿಂಗೆ ಮಾಡತ್ತಿ ನೋಡುವ. ಮನೆಯಾಗ ಅಂಥದ್ದಿಲ್ಲ, ಏನೂ ಇಲ್ಲ. ಅಲ್ಲ ಹುಡುಗಿ, ಅಂಥದ್ದಾಗಿತ್ತಂದ್ರೆ ನಮ್ಮಪ್ಪ ಯಾಕೆ ನಿನ್ನ ಕರ್ಕೊಂಡೋಗಿ ಆ ಮನೆಯಾಗ ಇಡ್ತಿದ್ದ? ನಿಮ್ಮಿಬ್ಬರು ಗಂಡ ಹೆಂಡತಿನ ಹೊಸ್ತಾಗಿ ಲಗ್ನ ಆದವ್ರನ್ನ. ಅಂದ್ರೆ ನಮ್ಮಪ್ಪನ ಅಷ್ಟು ಕೆಟ್ಟವಂತ ತಿಳ್ಕೊಂಬಿಟ್ಟಿ ನೀನು. ಅದಕ್ಕೆ ಯಾರಿಗೆ ಸಹಾಯ ಮಾಡಕ್ಕೆ ಹೋಗ್ಬಾರ್ದು. ನಮ್ಮ ಅಪ್ಪಗೆ ಹೇಳ್ತೀನಿ, ನಮ್ಮ ಅವ್ಗೆ ಹೇಳ್ತೀನಿ, ಭಾಳ ಉಪ್ಪು ಮಾಡಿ ಮನೆ ಒಳಗೆ ಹೋಗಿಸ್ಕೋಬೇಡ್ರಿ ಅಂತೇಳಿ. ಕೇಳಂಗಿಲ್ಲ ನನ್ನ ಮಾತನ್ನ. ನೀವು ಜಾತಿ ಎಲ್ಲ ಏನೆಲ್ಲ ಒಳಗೆ ಬಿಟ್ಕೊಂಡು ಕುಂತಿದ್ದಕ್ಕೆ ಚಲೋ ಮರ್ಯಾದೆ ಕೊಟ್ಟು ಬಿಡ. ಅಲ್ಲ, ಆ ಮನೆ ಒಳಗೆ ದವ್ ಐತೆ, ಅದೈತೆ, ಪೀಡ್ ಐತೆ, ಪಿಸಾಚ್ ಐತೆ ಅಂತ ಕೇಳಕ್ ಬಂದಿ ಅಲ್ಲ ನೆಟ್ಟಗೆ. ಹಂಗಿದ್ದಿದ್ರೆ ನಿನ್ನೆ ಕೊಯ್ದ ಮನೆ ಬಿಡ್ತಿತ್ತೆ ನೋಡು. ಏನ್ ಚಲೋ ಮರ್ಯಾದೆ ಕೊಟ್ರಿ, ಅದಕ್ಕೆ ನಿಮ್ಮನ್ನ ಇಟ್ಕೊಂಡಿರಕ್ಕಿಲ್ಲ, ಹೊರಗೆ ಹಾಕಿರ್ಬೇಕು. ಇಲ್ಲಕ್ಕ, ಹಂಗೆಲ್ಲ ಏನಿಲ್ಲ. ಯಾಕೋ ಭಾಳ ಹೆದರಿಕೆ ಆಯ್ತು, ಅದಕ್ಕೆ ಇದ್ದಿದ್ದಂಗೆ ಕೇಳಕ್ ಬಂದೆ ಅಷ್ಟೇ. ಗಂಗಾ, ಆ ಹುಡುಗಿ ಪಾಪ ಬಾಯ್ ಬಿಟ್ಟು ಕೇಳೈತಲ್ಲ, ಯಾರ ಮುಂದೆ ಏನು ಆಡ್ಕೊಂಡು ಮಾತಾಡಕತ್ತಿಲ್ಲಕ್ಕೆ. ಇದ್ದಿದ್ದು ನಮ್ಮನ್ನೇ ಕೇಳಾಳ. ಇಲ್ಲಾಂದ್ರೆ ಇಲ್ಲ, ಹೋಗಿತ್ತು. ಅದನ್ನೇ ಆಕೆನ ಹೋಗಿ ಯಾರ್ದಾರ ಮುಂಚೆ ಚಾಡ ಆಡ್ಕೊಂಡಾಳನ. ಗಂಗಾ, ನೀನ್ ಸ್ವಲ್ಪ ಹಂಗೆ ಮಾತಾಡೋದಿಲ್ಲ ಬಿಡು, ನೀ ಸುಮ್ಮನೆ ಆಗೋಟ. ಅವ ನೀನ್ ಮೆತ್ತಗಿರೋದಕ್ಕೆ ತಲೆ ಮೇಲೆ ಮೆಣಸಿನಿಂದ ಅರಿಯೋದು ನಿನಗೆ. ಹೇಳೋದಕ್ಕೆ ಕಾಲಿಲ್ಲ ಅಂತ ಹೇಳ್ತೇನಲ್ಲ, ನೀನು ನಂಬಲ್ಲ ನನ್ನ ಮಾತ. ಇಲ್ಲಮ್ಮ, ಹಂಗೆಲ್ಲ ಏನೂ ಇಲ್ಲ. ಯಾವತ್ತು ಅಪ್ಪರ ಬಗ್ಗೆ ನಾ ತಪ್ಪು ತಿಳ್ಕೊಂಡಿಲ್ಲ. ಹಿಂಗಾಗೈತ ಅಂತ ಕೇಳಿದ್ದಷ್ಟೇ. ನನ್ನ ಗಂಡ ಬೈದ, ಕೇಳಬೇಡ ಹಂಗೆಲ್ಲ, ಅವ್ರು ಏನು ಅನ್ಕೋಬೇಕು ನೀ ಹಿಂಗೆ ಕೇಳಿದ್ರ ಅಂತೇಳಿ ಎಲ್ಲ ತಿಳಿಸಿ ಹೇಳಿದ್ರು. ಆದರೂ ನನ್ನ ಮನಸ್ಸು ತಡಿಲಾರ್ದೆ ಕೇಳಿದೆ ಅಷ್ಟೇ. ಈಗ ಹೇಳಿದ್ರಲ್ಲ, ನಂಗೆ ಧೈರ್ಯ ಬಂತು. ನಾ ಇನ್ನೊಮ್ಮೆ ಆ ಮುದಿಗೆ ಬಂತಂದು ಸರಿಯಾಗಿ ಉತ್ತರ ಕೊಟ್ಟು ಕಳಿಸ್ತೇನೆ. ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ. ನಾನೇನು ಆ ಮನೆ ಬಗ್ಗೆ ಏನೂ ಅನ್ಕೊಂಡಿಲ್ಲ, ನಿಮ್ಮನ್ನೇ ಕೇಳೋಣ ಅಂತ ಬಂದಿದ್ದು ಅಷ್ಟೇ. ಅಮ್ಮ, ನೀವು ಸಿಟ್ಟಾಗಬೇಡ್ರಿ. ಈಗ ನಂಗೆ ತಾಯಿನೂ ಇಲ್ಲ, ಯಾರೂ ಇಲ್ಲ, ದಿಕ್ಕು ಇರೋದು ಗಂಡೊಬ್ರೆ. ನೀವೇ ನಮ್ಮವ್ವ ಅನ್ಕೊಂಡಿನಿ. ನೀವು ಸಿಟ್ಟಾದ್ರೆ ನನ್ನ ಮನ್ಸಿಗೆ ಭಾಳ ನೋವಾಕೈತಿ. ಊರ್ ಮಂದಿಗೆ ಅವ್ವ ಕಾತಡಿ ನಮ್ಮವ್ವ. ಇಲ್ಲ, ನನಗೆ ಅವ್ವ ಒಳ್ಳೆ ಸೊಸಿ ಮೇಲ್ಗಡ್ತಾಳ, ಬರೇ ಬರೇ ಮಗಳ ಮ್ಯಾಗ ಜೀವ ಇಲ್ಲ ಏಟು. ಈಗ ನಿನಗೆ ಬೇರೆ ಅವ್ವ ಕಾಳ್ತಡಿ. ಮನೆ ಸೊಸಿ ನನಗೆ ಅಷ್ಟು ಅನ್ಯಾಯ ಮಾಡಿದ್ರೆ ನಮ್ಮ ಅವ್ನ ಕಣ್ಣಾಗ ಕಾಣುವಲ್ತ. ನೀನೇ ಈಗ ಬಂದಾಳಿಕೆ ಮಗಳು ಮಾಡ್ಕೋ ಅಂತ ಕೇಳಕ. ಇಲ್ಲ ಇಲ್ಲ, ಕಸ್ತೂರಿ ಪಾಪ ಭಾಳ ಒಳ್ಳೆಕಿ. ಆಕೆ ಹಂಗೆಲ್ಲ ಮಾಡಲ್ಲ ಪಾಪ, ಚಲೋ ಅದಾಳಕ್ಕೆ. ಕಸ್ತೂರಿ ಅಂದ್ರೆ ನಿಂಗೆ ಗೊತ್ತನಕ್ಕೆ? ಆಕಿ ನಾನು ಹುಟ್ಟಾವಳಿ ಗೆಳತಿಯರ ಇಬ್ರು. ಅಂದ್ರೆ ಒಂಚೂರು ನನಗಿಂತ ಒಂದು ಚಟಕ್ಕೆ ದೊಡ್ಡಕಿ, ನಾನು ಆಕಿಗಿಂತ ಒಂಚೂರು ಸಣ್ಣಕ್ಕೆ ಅಷ್ಟೇ, 1 ವರ್ಷ ಹೆಚ್ಚು ಕಮ್ಮಿ ಅಷ್ಟೇ, ಭಾಳ ಏನಿಲ್ಲ. ಆಕಿ ನಾನು ನೋಡೇನಪ್ಪ, ಒಳ್ಳೆ ಹುಡುಗಿ. ಆಕಿ ನನ್ನ ಮ್ಯಾಗ ಅಷ್ಟು ಜೀವ ಇಲ್ಲಿರಂಗಿಲ್ಲನ. ಆಕಿ ಹಾಗೆಲ್ಲ ಮಾಡಲ್ಲ. ತಗೋ ನೋಡು, ಆತಲ್ಲ, ಮುಗಿತಲ್ಲ, ಮತ್ತೇನೈತಿ. ಮಾಡಲ್ಲ ಅಂದಾತಲ್ಲ ನೀನು. ಅಯ್ಯೋ, ಅಂದ್ರೆ ನಾನು ಹಿಂಗೆ ಹೊಂಟೇನಿ, ಅದಕ್ಕೆ ನೋಡ್ಕೊ ನೀ ನಮ್ಮ ಅತ್ತಿ ಮಾವನ. ಈಗ ಏನಾರು ಮಾಡಿಗಿಡಾಳ ಅಂತೇಳಿ ಕಳಿಸಿದ ಏನು ಪ್ಲಾನ್ ಮಾಡ್ಕೊಂಡ ಇಬ್ರು ಐಡಿಯಾ ಮಾಡ್ಕೊಂಡ ಬಂದಿದ್ದೀಯನ ಈ ಮನೆಗೆ. ನೀನಕ್ಕಿ ಗೆಳತಿ ಇದ ಮನೆಗೆ ಇಲ್ಲೇ ಸಿಗ್ಬೇಕಂದ್ರೆ ಏನ್ ಅರ್ಥ? ಬೇಕಂತ ಬಂದಿ ಅನ್ನೋದೇ ಅರ್ಥ. ಏನ್ ಮಸಲತ್ ಮಾಡಿರಿ? ಗಂಗಾ, ಯಾಕಂಗ್ ಮಾತಾಡಕತ್ತಿ? ಸ್ವಲ್ಪ ಸುಮ್ನಿರ. ದೇವ್ರೆ, ಅವು ಈಗಿಲ್ಲಿರೋ ವಿಚಾರ ಯಾರಿಗೂ ಗೊತ್ತೇ ಇಲ್ಲಲ್ಲೇ. ಹೌದಕ್ಕ, ಹಂಗೆಲ್ಲ ಮಾತಾಡ್ಬೇಡ್ರಿ. ಪಾಪ ಕಸ್ತೂರಿಗೂ ಗೊತ್ತಿಲ್ಲ. ಆಯ್ತು ತಗೋ, ಏನೋ ಒಂದು ಗತಿ ಆಗದಂತೂ ಗ್ಯಾರಂಟಿ. ಒಂದಿಟ್ಟು ಒಳಗೆ ಹೋಗು. ಆತ್ ಬೇವ, ಹೋಗ್ತೇನೆ. ನಿಂಗ ಮಂದಿ ಬಂದವ್ರಿಗಿಂತ ಅದ್ರಾಗ ಸೊಸಿ ಗೆಳತಿ ಅಲ್ಲ, ಮತ್ತೆ ಅಕ್ಕಿನೇ ಹೆಚ್ಚು ನಿನಗೆ. ನೋಡುವ ನೇತ್ರ, ನೀ ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ಆಕಿ ಇರೋದ ಹಂಗದಾಳ, ಏನು ಮಾಡ್ಬೇಕು ಹೇಳ? ಹಿಂಗೆ ಮಾತಾಡ್ತಾಳವ. ನಾನೇ ನನ್ನ ಮಗಳಂತ ಮುಚ್ಚಿಟ್ಕೊಳ್ಳಲ್ಲ. ಪಾಪ ಕಸ್ತೂರಿಗೂ ಹಿಂಗೆ ಮಾತಾಡ್ತಾಳೆ, ಎತ್ತಬೇಕತ್ತ ಒಂಥರ ಮನ್ಸಿಗೆ ನೋವಾಕತ್ತ. ಹುಡುಗಿಗೂ ಸುಮ್ಮನೆ ಇರ್ತಾಳಕ್ಕೆ. ಬೇರೆ ಯಾರು ಆದ್ರೆ ಮತ್ತೆ ಇಲ್ಲೇದಕ್ಕೆ ಬರ್ತೀನಿ, ನಿನ್ನ ಗಂಡನ ಮನೆ ಎಲ್ಲೇ ಅಲ್ಲಿ ಹೋಗು. ಏನು ಇದು ನಿನ್ನ ತವ್ರ ಮನೆ, ಗಂಡನ ಮನೆ ಎಲ್ಲ ಎದಕ್ಕೆ 3 ಹೊತ್ತು ಇಲ್ಲೇ ಬಿದ್ದು ಶಟಿತಿ ಅಂತ ಕೇಳ್ತಾರೆ. ಪಾಪ ಕಸ್ತೂರಿ ಎಂದು ಆ ಮಾತಾಡಂಗಿಲ್ಲ. ಈಕಿಗೆ ಅರ್ಥ ಆಗೋದಿಲ್ಲವ, ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತಾಳೆ. ನಾನು ಆ ಮುದಿಗೆ ಎಷ್ಟೊತ್ತಿಗೆ ಬರ್ತಾಳೆ ಹೇಳಿ ನಿನ್ನ ಕಡೆ ಮಾತಾಡಕ್ಕೆ? ಆಕಿ ದಿನ ಸಂಜೆಗೆ ಮಾತಾಡಿಸ್ತಾಳಮ್ಮ. ದಿನ ಸಂಜೆಗೆ ಬರ್ತಾಳೆ ಮಾತಾಡ್ಸಕ್ಕೆ? ಬರ್ತಾನೆ ಇವತ್ತು ನಾನು. ಏನು ಆಕಿ ಏನು ಹೇಳ್ತಾಳೆ ನಿನ್ನ ಕಡೆ ಕೇಳಿಸ್ಕೊತೀನಿ, ಆಮೇಲೆ ನಾನು ಮಾತಾಡ್ತೇನೆ ಆಕಿಗೆ. ನಿನ್ನ ಇದ್ರಿಗೆ ಕರೆ ಮಾಡಿಸ್ತೇನೆ ನೋಡು. ಏನು ಬೇಜಾರು ಮಾಡ್ಕೊಬೇಡವ. ತೋತು ಅಮ್ಮ, ನೀವು ಹಾಗೆಲ್ಲ ಗಟ್ಟಿಗೆ ಹಚ್ಚೋದಿಲ್ಲ, ಏನು ಬೇಡ. ಬೇಕಾದ್ರೆ ಆ ಮುದುಕಿ ಕೇಳ್ರಿ ನೀವು, ನಾ ಬೇಡ ಅಂತ ಹೇಳಂಗಿಲ್ಲ. ಆದ್ರೆ ಕರೆ ಮಾಡಿಸ್ತೇನೆ ಅಂದ್ರಲ್ಲ, ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಐತಿ. ನೀವು ಇಷ್ಟು ಹೇಳಿದ್ಮೇಲೆ ನಾನು ನಂಬಲ್ಲನ ಅಮ್ಮ. ನಾನು ಇನ್ಮೇಲೆ ಧೈರ್ಯವಾಗಿರ್ತೇನೆ ನಮ್ಮ ಮನೆಯೊಳಗೆ. ನಾನು ಹಿಂಗೆ ಕೇಳಿದೆ ಅಂತ ನಿಮಗೇನಾರ ಬೇಜಾರಾತ? ಬೇಜಾರು ಮಾಡ್ಕೊಬೇಡ್ರಮ್ಮ. ಒಬ್ಬಕ್ಕೆ ಇರ್ತೇನಲ್ಲ, ಒಂಥರ ಇವೆಲ್ಲ ಮಾತುಗಳು ಒಂದು ಸ್ವಲ್ಪ ಮನ್ಸಿಗೆ ಕಸಿ ಬಿಸಿ ಆಯ್ತು. ಎಂದು ಒಬ್ಬಕ್ಕೆ ಎಲ್ಲೂ ಇಲ್ಲ, ನಾನು ಮನ್ಸಿಗೆ ಒಂಥರಾನೇ ನೋವು ಆತಷ್ಟೇ. ಅದಕ್ಕೋಸ್ಕರ ಕೇಳಿದೆ. ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬರ್ಬೋದಮ್ಮ? ಬಾರವ, ಧಾರಾಳವಾಗಿ ಬಾ, ಯಾರು ಬೇಡ ಅಂದ್ರೆ. ಏನು ನಾ ಅದೆಲ್ಲ ಏನು ತಲೆ ಇಟ್ಕೊಳ್ಳೋದಿಲ್ಲ. ಆಮೇಲೆ ಕಸಿ ಬಿಸಿ ಮಾಡ್ಕೋಬೇಡ. ನಾ ಬರ್ತೇನೆ, ಸಂಜೆಗೆ ಬರ್ತೇನೆ, ಸುಮ್ಮನೆ ಇರ್ತೇನೆ. ಏನು ನಿನ್ನ ಗಂಡು ಕೆಲ್ಸಕ್ಕೆ ಹೋಗ್ಯಾನ? ನಾಷ್ಟ ಮಾಡಿದೆ ಏನು ಇಲ್ಲೇ ಬಂದೆ ಸೀದಾ? ನಾಷ್ಟ ಇಲ್ಲಮ್ಮ, ಮಾಡಿಲ್ಲ. ಯಾಕೆ ಈ ಸಂತೆ ಐತಿಲ್ಲವ ಮನ್ಯಾಗ? ಹಂಗೇನ್ರ ಇಲ್ಲಾಂದ್ರೆ ಬಾಯ್ ಬಿಡು. ಸುಮ್ಮನೆ ಇರಕ್ಕೆ ಹೋಗ್ಬೇಡ. ಉಪವಾಸ ಇದ್ದಾಳೆ, ಕೆಲಸ ಮಾಡಕ್ಕೇತನ. ನಿನ್ನ ಗಂಡನ ಪಗಾರ ಬರೋ ಮಟ ನಾ ಕೊಡ್ತೀನಿ. ಪಗಾರ ಬಂದು ನೀವು ಸಂತಿ ತಂದು ಹಾಕ್ಕೊಳ್ಳೋವಂತ್ರಿ. ಕುಂದ್ರ ರೋಡ್ ಸಂತಿ ಕೊಡ್ತೀನಿ. ಏನು ಹಂಗೆ ಏನಾರು ತಿಂದು ಹೋಗೋವಂತಿ, ಸುಮ್ಮ ಕುಂದ್ರ ಬಂದೆ.
ಅಮ್ಮ ಬೇಡ, ಏನು ಬೇಡ ನನಗೆ, ಒಂದು ಸ್ವಲ್ಪ ಅಕ್ಕಿ ಕೊಡ್ರಿ ಸಾಕು. ಮತ್ತೇನು ಬೇಡ. ಎಣ್ಣೆ ಖಾರ ಹಾಕೊಂಡು ತಿಂತೀವಿ, ಎಣ್ಣೆ ಖಾರ ಐತಿ. ಇವ್ರ ಪಗಾರ ಈಗ ನಾಳೆ ಒಂದಲ್ಲ, ಇವತ್ತು ಒಂದಲ್ಲ, ನಾಳೆ 2 ತಾರೀಕಿಗೆ ಬರ್ತೈತಿ. ಬಂದ್ರೆ ನಾನು ಸಂತಿ ತೊಗೊಂಬಾ ಅಂತೇಳಿ ಹೇಳೀನಿ. ಆಯ್ತವ, ಹಂಗಾಗಲಿ. ನೀ ತಲೆ ಕೆಡಿಸ್ಕೋಬೇಡ ಆತಾ. ಏನು ನಾಷ್ಟ ಮಾಡಿ ಹೋಗುವಂತೆ ಕುಂದ್ರಿ. ಪಾಪ ನಿನ್ನ ಗಂಡು ಏನೋ ತಿಂದೋತ ಉಪವಾಸ ಹೋತ ಏನು. ಅವು ಬೆಳಗ್ಗೆ ಬಿಸಿಯನ್ನು ಮಾಡಿದ್ದೆ, ಆಮೇಲೆ ಲಾಸ್ಟ್ ಉಳಿದಿದ್ದು ಅಕ್ಕಿಯಾಗ ಆ ಎಣ್ಣೆ ಖಾರ ಹಾಕಿ ಕಲಸ್ಕೊಟ್ಟಿದ್ದೆ. ಅವ್ರು ತಿಂದು ಹೋದ್ರು, ಒಳಗೆ ಗೊತ್ತಿಲ್ಲ ಅವರಿಗೆ ಖಾಲಿಯಾಗಿದ್ದು. ಆಯ್ತಂತ ತಿಳ್ಕೊಂಡ ಹೋಗ್ಯಾರ. ಪಾಪ ಮಧ್ಯಾಹ್ನಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಲ್ಲೇ. ಹೌದನವ? ಆಗಲಿ ಬಿಡ, ಆಗಲಿ. ಈಗ ಏನು ಅದಕ್ಕೆಲ್ಲ ಚಿಂತೆ ಮಾಡಕ್ಕೆ ಹೋಗ್ಬೇಡ. ತಡಿ ಕುಂದ್ರೆ ಬಂದೆ. ಕಸ್ತೂರಿ ಪುಣ್ಯ ಮಾಡ್ಯಾಳ ಇಂಥ ಒಳ್ಳೆ ಅತ್ತಿ ಪಡ್ಯಾಕ. ನನಗೆ ಸಿಗ್ಲಿಲ್ಲ ನೋಡಿ ಇಂಥ ಅತ್ತಿ. ಎಂಥ ನನ್ನ ಕರ್ಮ ಮಾಡೇನು ಏನು ಅಂಥ ಅತ್ತಿ ಸಿಕ್ಬಿಟ್ಲು ನನಗೆ. ಇರಲಿ, ನನ್ನ ಗೆಳತಿಯರ ಚಂದದಾಳ ಅಷ್ಟೇ ಸಾಕು. ಇದೇನ ನಾದ್ನಿ? ನಾನು ಮೊದಲೇ ನನಗೆ ಒಳ್ಳೆ ಮಾತಾಡಂಗಿದ್ದಿದ್ರೆ ಇತ್ತು. ಮತ್ತು ಅವ್ರ ಮನೆಗೆ ಇದ್ದವ್ರಿಗೆ ಮಾತಾಡೋದು ಸರಿ ಅನ್ಸಲ್ಲ ಅಂತ ಸುಮ್ಮನೇನು ಅಷ್ಟೇ. ಗಂಡನ ಮನೆಗಿರೋ ಬಿಟ್ಟು ಇಲ್ಲೇ ಇದ್ದು ಕಿರಿಕಿರಿ ಮಾಡ್ತಾಳೆ ಕಾಣ್ತೈತಿ. ಹೋಗ್ಲಿ ಬಿಡು, ನನಗೆ ಯಾಕೆ ಬೇಕು ದೊಡ್ಡವ್ರ ವಿಚಾರ. ಒಟ್ಟು ಆ ಮನೆಯೊಳಗೆ ಒಂದು ದೆವ್ವಿಲ್ಲ ಅಂತ ಆತಲ್ಲ. ಬರಲಿ ಆ ಮುದುಕಿ, ಇವತ್ತು ನಾನೇ ಗ್ರಾಚಾರ ಬಿಡಿಸ್ತೀನಿ. ಹೇಗಿದ್ರು ಅಮ್ಮನೂ ಬರ್ತೇನೆ ಅಂದಾರ. ಬರಲಿ, ಅವರು ನಾವು ಸೇರೆ ಗ್ರಾಚಾರ ಬಿಡಿಸಿ ಕಳಿಸ್ತೇನೆ ಆ ಮುದುಕಿದ.